ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ ಉಪಸ್ಥಿತಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆಸ್ಪತ್ರೆಯ ಸಮಸ್ಯೆ ಹಾಗೂ ಇತರ ವಿಷಯ ಸಂಬಂಧಿಸಿದಂತೆ ಎಲ್ಲ ವಿಷಯವನ್ನು ನನ್ನ ಗಮನಕ್ಕೆ ತರುತ್ತೀರಿ. ಆದರೆ 2024-25, 25-26ನೇ ಸಾಲಿನಲ್ಲಿ 2 ಕೋಟಿ ರೂಪಾಯಿ ಮೌಲ್ಯದ ಔಷಧಿಯನ್ನು ನನ್ನ ಗಮನಕ್ಕೆ ತರದೆ ಖರೀದಿ ಮಾಡಿದ್ದೀರಿ. ಈ ರೀತಿಯಾದರೆ ನನ್ನ ಕರೆದು ಏಕೆ ಚರ್ಚೆ ನಡೆಸುತ್ತೀರಿ ಎಂದು ಶಾಸಕ ಎಚ್ ಡಿ ರೇವಣ್ಣ ಅವರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಅವರನ್ನು ಪ್ರಶ್ನಿಸಿದರು. ಔಷಧಿ ಖರೀದಿ ಸಂಬಂಧ ಉಪವಿಭಾಗಾಧಿಕಾರಿ ಕೇಳಿದ ಟೆಂಡರ್ ಮಾಹಿತಿ ಹಾಗೂ ಇತರೆ ಮಾಹಿತಿಯನ್ನು ಸರಿಯಾಗಿ ನೀಡಿ ಎಂದು ಶಾಸಕರು ಸಲಹೆ ನೀಡಿದರು. ಮೇ 30ರಂದು ರಾಷ್ಟ್ರೀಯ ಗುಣಮಟ್ಟ ತಪಾಸಣಾ ತಂಡ ಆಸ್ಪತ್ರೆಗೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಇಂದಿನ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿ 16 ವಿಷಯಗಳ ಕುರಿತು ಮಾಹಿತಿ ನೀಡಿದರು. ಶಾಸಕ ಎಚ್ ಡಿ ರೇವಣ್ಣ ಅವರ ಮೂಗಿಗೂ ತುಪ್ಪ ಸವರಲಾಗಿದೆ. ಪಟ್ಟಣದಲ್ಲಿ ಸುಸಜ್ಜಿತ ಸಾರ್ವಜನಿಕ ಆಸ್ಪತ್ರೆ ಹೊರತಾಗಿ ಇನ್ಯಾವುದೇ ನರ್ಸಿಂಗ್ ಹೋಮ್ಗಳಿಲ್ಲ ಮತ್ತು 2 ಔಷಧಾಲಯಗಳನ್ನು ಬಿಟ್ಟು ಇರುವ 16 ಔಷಧಾಲಯಗಳ ಪಕ್ಕದಲ್ಲೇ ಕ್ಲಿನಿಕ್ಗಳಿದೆ. ಆದರೆ ಇಲ್ಲಿ ಒಂದು ಮೆಡಿಕಲ್ ಸ್ಟೋರಿಗೆ ಒಂದು ದಿನಕ್ಕೆ 6,000 ರು ಬಾಡಿಗೆ ಎಂಬ ಖಚಿತ ಮಾಹಿತಿ ಇದ್ದು, ಈ ಮೆಡಿಕಲ್ ಸ್ಟೋರ್ನ ನೌಕರರು ಹಾಗೂ ಇತರ ಖರ್ಚು ವೆಚ್ಚ ಎಲ್ಲ ಸೇರಿ 10,000 ರಿಗೂ ಹೆಚ್ಚಿದೆ. ಈ ಅಂಗಡಿ ಮಾಲೀಕ ಖರ್ಚು ವೆಚ್ಚ ಹಾಗೂ ತನ್ನ ಸಂಪಾದನೆ ಸರಿದೂಗಿಸಲು ಏನು ಮಾಡುತ್ತಾರೆ ಎಂಬುದೊಂದು ಯಕ್ಷ ಪ್ರಶ್ನೆ. ಸ್ಥಳೀಯವಾಗಿ ಕೋಟಿ ರಿಗೂ ಹೆಚ್ಚು ಮೌಲ್ಯದ ಔಷಧಿ ಖರೀದಿ, ಸರ್ಕಾರದಿಂದ ಸರಬರಾಜು ಔಷಧಿ ಜೊತೆಗೆ ಶಾಸಕರು ಕೊಡಿಸುವ ಔಷಧಿ ಏನಾಗುತ್ತೆ ಎಂಬುದು ಎರಡನೇ ಪ್ರಶ್ನೆ. ಪ್ರತಿ ವರ್ಷ ನೂತನವಾಗಿ ಪ್ರಾರಂಭವಾಗುವ 2-3 ಮೆಡಿಕಲ್ ಸ್ಟೋರ್ಗಳು ಹಾಗೂ ಪಾಲಿಕ್ಲಿನಿಕ್ಗಳು ನಾಗರಿಕರಿಗೆ ದಿಗಿಲು ಮೂಡಿಸುವ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಆಡಳಿತವು ಶಾಸಕ ಎಚ್ ಡಿ ರೇವಣ್ಣ ಅವರ ಮೂಗಿಗೂ ತಪ್ಪ ಸವರಿದ್ದಾರಾ ಎಂಬ ಗುಮನಿ ನಾಗರಿಕರನ್ನು ಕಾಡುತ್ತಿದೆ. ಅಲ್ಲಪ್ಪ ರೆಗ್ಯುಲರ್ ಮೀಟಿಂಗ್ ಕರೆದ ಸ್ಪೆಷಲ್ ವಿಶೇಷ ಸಭೆ ಕರೆದ ಅಪ್ರೂವಲ್ ತಗೋಬೋದಾಗಿತ್ತಲ್ಲ. ಸರ್ವೆ ಮಾಡಿದ್ದೀನಿ ನನಗೆ ತೊಂದರೆ ಇದ್ದೀನಮ್ಮ. ಯಾವ್ದಾದ್ರು ತೊಂದರೆ ಅಲ್ಲ, ನಾನು ರೆಗ್ಯುಲರ್ ಗೌರ್ಮೆಂಟಿಂದನೇ ಪರ್ಚೇಸ್ ಮಾಡೋದಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಈ ಸರಿ ನೋಡಪ್ಪ